ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ವಿಕ್ರಮ್ ಬಿರ್ಜಿ. ಇವತ್ತು ನಿಮಗೆ ಒಂದು ಒಳ್ಳೆಯ ಆ್ಯಪ್ ಬಗ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಆ ಆ್ಯಪ್ ಬಂದುಬಿಟ್ಟು ಗೂಗಲ್ ಕೀಪ್. ಈ ಗೂಗಲ್ ಕೀಪಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಥವಾ ಲಿಸ್ಟನ್ನು, ಒಂದು ಟಾಸ್ಕ್ ಲಿಸ್ಟ್ ಅಥವಾ ಯಾವುದೋ ಪ್ರಾಡಕ್ಟ್ ಲಿಸ್ಟನ್ನು ತಾವೇನು ಸೇವ್ ಮಾಡಿ ಇಟ್ಕೋಬೋದು. ಇದನ್ನು ತಾವು ಸೇವ್ ಮಾಡೋಂಥ ಇನ್ಫಾರ್ಮೇಷನ್ ಇನ್ನೊಬ್ಬರು ಕೂಡ ಹಂಚ್ಕೋಬೋದು, ಶೇರು ಮಾಡ್ಬೋದು, ಅಥವಾ ಅಲ್ಲಿ ಅವರು ಅದೇ ಲಿಸ್ಟಲ್ಲಿ ಆ್ಯಸ್ ಎ ಕೊಲಾಬ್ರೇಟರ್ ಆಗಿ ಇರಬೇಕಾಗಿದ್ದರೆ ನೀವು ಆ್ಯಡ್ ಕೊಲಾಬ್ರೇಟರ್ ಆ ರೀತಿಯೂ ಯೂಸ್ ಮಾಡ್ಕೋಬೋದು. ಈ ಆ್ಯಪ್ ಬಂದುಬಿಟ್ಟು ನಾನು ಪರ್ಸನಲಾಗಿ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಆಗಲಿ, ಇಂಪಾರ್ಟೆಂಟ್ ಐ ಡಿ ಪ್ರೂಫ್ ಆಗಲಿ, ಅಥವಾ ಇಂಪಾರ್ಟೆಂಟ್ ನೋಟ್ಸ್ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೋದಾಗಲಿ, ಅಥವಾ ಇನ್ನೊಂದು ಏನಂದರೆ ಇಂಪಾರ್ಟೆಂಟ್ಸ್ ಥಿಂಗ್ಸ್ ಟು ಬಿ ಪರ್ಚೇಸ್ಡ್ ಆನ್ಲೈನ್, ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ವೆಬ್ಸೈಟ್ URL ಕೂಡ ಇದರಲ್ಲಿ ತಾವು ಸೇವ್ ಮಾಡಿ ಇಟ್ಕೋಬೋದು. ಬನ್ನಿ, ಈಗ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡೋಂಥ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಪನ್ ಮಾಡೋಣ. ಓಕೆ, ಇಲ್ಲಿ ಟುಡೇಸ್ ಟಾಸ್ಕ್ ಲಿಸ್ಟ್ ಅಂತ ನಾನು ಆಲ್ರೆಡಿ ಒಂದು ಇದನ್ನು ಮಾಡಿದ್ದೀನಿ, ಒಂದು ನೋಟ್ಸ್ ಆ್ಯಡ್ ಅಪ್ ಮಾಡಿ ಇಟ್ಟಿದ್ದೀನಿ. ಓಕೆ, ಈಗ ಇದರದ್ದು ಕಲರ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೋ ಬ್ಯಾಕ್ಗ್ರೌಂಡ್ ಅಂತ ಸೆಟ್ ಮಾಡಿದರೆ ವೈಟ್ ಬ್ಯಾಕ್ಗ್ರೌಂಡ್ ಬರುತ್ತೆ. ಇಲ್ಲಿ ಫೋಟೋ ಕೂಡ ಆ್ಯಡ್ ಮಾಡ್ಬೋದು, ಆ್ಯಡ್ ಇಮೇಜು ಅಥವಾ ವಾಯ್ಸ್ ರೆಕಾರ್ಡು ಇದರಲ್ಲಿ ಏನಾದರೂ ಸೇವ್ ಮಾಡಬೇಕಾಗಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು. ತಮ್ಮ ಹತ್ರ ಟ್ಯಾಬ್ ಇದ್ದರೆ ಡ್ರಾಯಿಂಗ್ ಮುಖಾಂತರ ತಾವು ಏನು ಬೇಕೋ ಆ ರೀತಿ ಇನ್ಫಾರ್ಮೇಷನ್ ಬರ್ಕೋತ ಹೋಗ್ಬೋದು. ಸರಿನಾ? ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡಿಲೀಟು, ಮೇಕ್ ಎ ಕಾಪಿ, ಸೆಂಡ್ ಅಂತಂದರೆ ನೀವು ವಾಟ್ಸಪ್ ಬಗ್ಗೆ ತಾವು ಇದು ಶೇರ್ ಮಾಡ್ಬೋದು. ಅದು ವಾಟ್ಸಪ್ಪಲ್ಲಿ ಶೇರ್ ಮಾಡಿದರೆ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಹೋಗುತ್ತೆ. ಆ್ಯಡ್ ಕೊಲಾಬ್ರೇಟರ್ ಅಂತ ಟ್ಯಾಪ್ ಮಾಡಿದರೆ ಇಲ್ಲಿ ಕೊಲಾಬ್ರೇಟರ್ ನೇಮ್ ತೋರಿಸುತ್ತೆ. ಇಲ್ಲಿ ತಮಗೆ ಯಾರ್ದು ಬೇಕಲ್ಲ ಅವ್ರದ್ದು ಇಮೇಲ್ ಐ ಡಿ ಹಾಕಿದರೆ ಅವ್ರದ್ದು ಇಮೇಲ್ ಐ ಡಿ ಇಲ್ಲಿ ತೋರಿಸುತ್ತೆ. ನಾನು ಆಲ್ರೆಡಿ ನನ್ನ ಫಾದರ್ ಇಮೇಲ್ ಐ ಡಿ ಹಾಕಿದ್ದೀನಿ. ಅಲ್ಲಿ ಹಾಕಿದ ತಕ್ಷಣ ಇಲ್ಲಿ ಅವ್ರದ್ದು ಅಕೌಂಟ್ ಐ ಡಿ ತೋರಿಸುತ್ತೆ. ಇಲ್ಲಿ ನೀವು ಆ್ಯಡ್ ಕೊಲಾಬ್ರೇಟರ್ ಅಂತೇಳಿ ಹಾಕಿದ್ದನ್ನು ತಾವು ತೆಗೆದ್ರೆ ನೆಕ್ಸ್ಟ್ ಸೇವ್ ಮಾಡಿದರೆ ಈ ರೀತಿ ಅವ್ರ ಕೊಲಾಬ್ರೇಟರ್ಗೆ ಅವ್ರದ್ದು ನೇಮ್ ಡಿಲೀಟ್ ಆಗುತ್ತೆ. ಇಂಪಾರ್ಟೆಂಟ್ ಟಾಸ್ಕ್ ಲಿಸ್ಟ್ ಈ ರೀತಿ ಸೆಟ್ಟು ಮಾಡ್ಕೋಬೋದು, ಅನ್ಚೆಕ್ಕು ಮಾಡ್ಕೋಬೋದು. ಇದನ್ನು ಈ ರೀತಿ ಪ್ರಯಾರಿಟಿ ಮುಖಾಂತರ ಇದನ್ನು ಸೆಟ್ ಮಾಡ್ಕೋಬೇಕಾಗಿದ್ರೆ ಅದನ್ನು ಮೂವ್ ಕೂಡ ಏನಾದರೂ ಮಾಡ್ಕೋಬೋದು. ಇಲ್ಲಿ ರಿಮೈಂಡರ್ ಕೂಡ ಸೆಟ್ ಮಾಡ್ಕೋಬೋದು. ಓಕೆ, ಡೇಟ್, ಟೈಮ್, ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ ರೀತಿ ಇನ್ಫಾರ್ಮೇಷನ್ನ ನಾವು ತಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸೇವ್ ಮಾಡ್ಕೋಬೋದು. ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಲೇಬಲ್ಸ್ ಕ್ರಿಯೇಟ್ ಮಾಡಿಟ್ಕೋಬೋದು. ಈಗ ಆಫೀಸದ್ದು ನೋಟ್ಸ್ ಇದ್ದರೆ ಆಫೀಸ್ ಲೇಬಲ್ ಹಾಕಿಟ್ಕೋಬೋದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿದ್ದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿ ತಾವು ಸೇವ್ ಮಾಡ್ಬೋದು. ಅದು ಕ್ಯಾಟಗರಿ ವೈಸ್ ಸೇವ್ ಆಗಿರುತ್ತೆ. ನಾವು ಬ್ಯಾಂಕ್ ಅಕೌಂಟ್ ಅಂತ ಚೂಸ್ ಮಾಡಿದರೆ ಬ್ಯಾಂಕ್ ಅಕೌಂಟಲ್ಲಿರುವಂಥ ನೋಟ್ಸ್ ಮಾತ್ರ ತೋರಿಸುತ್ತೆ. ಸದ್ಯಕ್ಕೆ ನಾವು ಯಾವುದೂ ಸೇವ್ ಮಾಡಿಲ್ಲ. ಓಕೆ, ಇಲ್ಲಿ ಇನ್ನೊಂದು ಆಫೀಸಲ್ಲಿ ತೊಗೊಂಡ್ರೆ ಆಫೀಸದ್ದು ಸಂಬಂಧಪಟ್ಟಂಥ ನೋಟ್ಸ್ ಇಲ್ಲಿ ತೋರಿಸುತ್ತೆ. ಈಗ ನಾನು ಟುಡೇಸ್ ಟಾಸ್ಕ್ ಅನ್ನೋದ್ರ ಬಗ್ಗೆ ಇಲ್ಲಿ ಲೇಬಲ್ ಸೆಟ್ ಮಾಡ್ಕೋತೀನಿ. ಇಲ್ಲಿದೆ ನೋಡಿ, ಲೇಬಲ್ ಚೂಸ್ ಮಾಡಿ ಆಫೀಸ್ ಅಂತ ನಾನು ಇಲ್ಲಿ ಚೆಕ್ ಮಾಡಿದರೆ ಬ್ಯಾಕ್ ಓದ್ತೀನಿ. ನೆಕ್ಸ್ಟ್ ಮೋರ್ ಆಪ್ಷನ್, ಆಫೀಸ್ ಅಂತ ಚೂಸ್ ಮಾಡಿದರೆ ಟುಡೇಸ್ ಟಾಸ್ಕ್ ಲಿಸ್ಟ್ ಆಫೀಸ್ ರಿಲೇಟೆಡ್ ಇದ್ದರೆ ಈ ರೀತಿ ತೋರಿಸುತ್ತೆ. ಆರ್ಕೈವ್ ಅನ್ನೋಂಥ ಇನ್ಫಾರ್ಮೇಷನ್ನು, ಡಿಲೇಟೆಡ್, ಸೆಟ್ಟಿಂಗ್ಸ್. ತಮಗೆ ಯಾವ ರೀತಿ ತಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದೆ ಇಲ್ಲಿ ತಮಗೆ ರಿಮೈಂಡರ್ ಡಿಫಾಲ್ಟ್ಸ್, ಶೇರಿಂಗ್, ಎನೇಬಲ್ ಶೇರಿಂಗ್ ಅಥವಾ ಡಿಸ್ಪ್ಲೇ ಆಪ್ಷನ್, ಈ ರೀತಿ ಕೆಲವೊಂದು ಆಪ್ಷನ್ಸ್ ಇದ್ದಾವೆ ತಮಗೆ ಯೂಸ್ಫುಲ್ ಆಗೋ ಹಾಗೆ. ಇದನ್ನು ಕೂಡ ತಾವು ಬಳಸ್ಕೋಬೋದು. ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಏನಂದರೆ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ URL ಇರ್ತಾವಲ್ಲ, ಆ URL ತಾವು ಗೂಗಲ್ ಕೀಪ್ ನೋಟ್ಸ್ ಆ್ಯಪ್ಗೆ ತೆಗೆದುಕೊಂಡು ಬರಬೇಕಾಗಿದ್ದರೆ ಇಲ್ಲಿ ನೀವು ಶೇರ್ ಅಂತ ಟ್ಯಾಪ್ ಮಾಡಿ. ಓಕೆ, ಮೋರ್ ಆಪ್ಷನ್, ನೆಕ್ಸ್ಟ್ ಕೀಪ್ ನೋಟ್ಸ್ ಅಂತ ಚೂಸ್ ಮಾಡಿಕೊಡ್ರಿ. ಇಲ್ಲಿ ನೀವು ಸೇವ್ ಅಂತ ಟ್ಯಾಪ್ ಮಾಡಿದರೆ ಗೂಗಲ್ ಕೀಪ್ ಅಲ್ಲಿ ಅದು ಬಂದು ಕುಂತಿರುತ್ತೆ. ನೀವು ಓಪನ್ ಅಂತ ಈ ರೀತಿ ಓಪನ್ ಮಾಡಿದರೆ ಆ ಪರ್ಟಿಕ್ಯುಲರ್ ಲಿಂಕ್ ಓಪನ್ ಆಗುತ್ತೆ.